ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಅಲ್ಲೇ ಅಸೆಂಬಲ್ ಆಗಿದ್ವಿ. ಧ್ವಜಾರೋಹಣ ಕಾರ್ಯಕ್ರಮ ಮುಗಿಸ್ಕೊಂಡು ನಮಗೆ ಪ್ರಭಾತ್ ಬೀದಿಗೆ ಕರ್ಕೊಂಡು ಹೋಗೋಕ್ಕೆ ಊರೊಳಗೆ ಕರ್ಕೊಂಡು ಹೋಗ್ತಿದ್ರು. ಫಸ್ಟ್ ಡೇನೇ ಕರ್ಕೊಂಡು ಹೋಗ್ಬೇಕಿತ್ತು. ಫಸ್ಟ್ ಡೇ ಕರ್ಕೊಂಡು ಹೋಗೋಕ್ಕಾಗದೇ ಇರೋ ಕಾರಣದಿಂದ ಸೆಕೆಂಡ್ ಡೇ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಊರೊಳಗೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ನಾವು ಊರೊಳಗೆ ಹೋಗಿ ಬರೋಷ್ಟೊತ್ತಿಗೆ ಇಲ್ಲಿ ತಿಂಡಿಗೆ ಪ್ರಿಪೇರ್ ಮಾಡ್ತಿದ್ರು. ನಮಗೆ ತಿಂಡಿಗೆ ಪಲಾವು ಮೊಸರು ಬಜ್ಜಿ ಕೊಟ್ಟಿದ್ರು. ಅದನ್ನು ತಿಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಬಂದ್ವಿ. ನಮ್ದು ಇವತ್ತಿನ ಕ್ಲೀನ್ ಕೆಲಸ ಅಷ್ಟೇನು ಕಷ್ಟ ಇರಲಿಲ್ಲ, ಈಸಿನೇ ಇತ್ತು. ಇಲ್ಲಿ ನೋಡಿ ನಮ್ಮ ಭೂಮಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟಿದ್ದಾಳೆ ಆಲ್ರೆಡಿ. ಇಲ್ಲಿ ನೋಡ್ರಿ ಎಲ್ಲರೂ ಕ್ಲೀನಿಂಗ್ ಮಾಡ್ತಿದ್ರೆ ನಾನು ನನ್ನ ಫ್ರೆಂಡು ಮಾತ್ರ ಫೋಟೋ ಪೋಸ್ ಕೊಟ್ಕೊಂತ ನಿಂತ್ಕೊಂಡಿದ್ದೀವಿ. ಹಿಂಗೆ ಪೋಸ್ ಕೊಟ್ಕೊಂತ ನಿಂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ನಾನು ಕಸ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಬೇಗ ಬೇಗ ಕೆಲಸ ಮುಗಿಸಿ ನಮಗೆ ಸ್ಟೇಜ್ ಡೆಕೋರೇಷನ್ ಮಾಡೋ ಟಾಸ್ಕ್ ಕೊಟ್ಟಿದ್ದರು. ಹಾಗಾಗಿ ನಾವೆಲ್ಲ ನಾನು ನನ್ನ ಫ್ರೆಂಡು ಊರೊಳಗೆ ಹೋಗಿ ಅದಕ್ಕೆ ಕೆಲವೊಂದು ಐಟಮ್ಸ್ ಬೇಕಿತ್ತು, ಇಸ್ಕೊಂಬರೋಕ್ಕೆ ಅಂತ ಹೋಗಿದ್ವಿ. ಮನೆಗೂ ಹೋಗಿ ಕೇಳಿ ಐಟಮ್ಸ್ ಎಲ್ಲ ಕೇಳಿದ್ದು ಕೊಟ್ಟರು, ಇಸ್ಕೊಂಬಂದು ಈ ರೀತಿ ಡೆಕೋರೇಟ್ ಮಾಡಿದ್ದೀವಿ. ನೋಡಿ, ಇದೆ ನಮ್ಮ ಕೃಷಿ ಮತ್ತು ರೈತರ ಥೀಮ್ ಬಗ್ಗೆ ನಾವು ಸ್ಟೇಜ್ ಡೆಕೋರೇಟ್ ಮಾಡಬೇಕಿತ್ತು. ಹಾಗಾಗಿ ಈ ಥರ ಡೆಕೋರೇಟ್ ಮಾಡಿದ್ದೀವಿ. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀವ ಕಮೆಂಟಲ್ಲಿ ಹೇಳಿ. ಇಲ್ಲಿ ಕಾಣ್ತಿರೋ ಅಷ್ಟು ವಸ್ತುಗಳನ್ನು ಮನೆಗೂ ಹೋಗಿ ಕೇಳಿ ಇಸ್ಕೊಂಬಂದು ಈ ರೀತಿ ಡೆಕೋರೇಟ್ ಮಾಡಿದ್ದೀವಿ. ನೋಡಿ, ಡೆಕೋರೇಷನ್ ಎಲ್ಲ ಮುಗಿಸಿ ಸಿಕ್ಕಿರೋ ಟೈಮಲ್ಲಿ ನಾನು ನನ್ನ ಫ್ರೆಂಡು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀವಿ, ನೋಡಿ ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಸೀದಾ ಊಟದ ಹಾಲಿಗೆ. ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.